ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ನಾವು ಇಂದಿನ ವಿಡಿಯೋದಲ್ಲಿ ರಾಜ್ಯದಲ್ಲಿ ಬೆಳೆ ಹಾನಿ ಆದಂಥ ರೈತರ ಪಟ್ಟಿಯನ್ನು, ಜಿಲ್ಲಾವಾರು ಪಟ್ಟಿಯನ್ನು ಹೇಗೆ ಡೌನ್ಲೋಡ್ ಮಾಡಿಕೊಳ್ಳುವುದರ ಬಗ್ಗೆ ತಿಳಿದುಕೊಂಡಿದ್ದೇವೆ. ನಿಮಗೆ ಗೊತ್ತಿರ್ಬೋದು ಫ್ರೆಂಡ್ಸ್, ನಾವು ಇಂದಿನ ವಿಡಿಯೋದಲ್ಲಿ ರಾಜ್ಯದಲ್ಲಿ ಕಲಬುರಗಿ, ಧಾರವಾಡ ಇನ್ನೂ ಅನೇಕ ಜಿಲ್ಲೆಗಳ 2025-26ನೇ ಸಾಲಿನ ಬೆಳೆ ಹಾನಿ ರೈತರ ಪಟ್ಟಿಯನ್ನು ಹೇಗೆ ಡೌನ್ಲೋಡ್ ಮಾಡಿಕೊಳ್ಳುವುದರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೇವೆ. ಅದೇ ಥರ ಇವತ್ತು ಈ ವಿಡಿಯೋದಲ್ಲಿ ನಾವು ಬೆಳಗಾವಿ ಜಿಲ್ಲೆಯ ರೈತರ ಪಟ್ಟಿ, ತಾಲೂಕುವಾರು ರೈತರ ಪಟ್ಟಿಯನ್ನು ಹೇಗೆ ನಮ್ಮ ಮೊಬೈಲ್ನಲ್ಲಿಯೇ ಚೆಕ್ ಮಾಡಿಕೊಳ್ಳಬಹುದು, ಅದೇ ಥರ ಆ ಪಟ್ಟಿಯಲ್ಲಿ ನಮ್ಮ ಹೆಸರು ಇದೆಯೋ ಅಥವಾ ಇಲ್ಲವೇ ಎಂದು ಹೇಗೆ ಚೆಕ್ ಮಾಡಿಕೊಳ್ಳುವುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಇಲ್ಲಿವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ನಾವು ಇಂದಿನ ವಿಡಿಯೋದಲ್ಲಿ ನೀವೇನಾದರೂ ಉಡುಪಿ, ರಾಯಚೂರು ಅಥವಾ ಗದಗ, ಧಾರವಾಡ ಜಿಲ್ಲೆಯ ರೈತರಾಗಿದ್ದರೆ ನಾನು ಇಂದಿನ ವಿಡಿಯೋದಲ್ಲಿ ಈ ಜಿಲ್ಲೆಗಳ ಬೆಳೆ ಹಾನಿ ರೈತರ ವಿವರವನ್ನು ಹೇಗೆ ಡೌನ್ಲೋಡ್ ಮಾಡಿಕೊಳ್ಳುವುದರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಅದೇ ಥರ ನಾನು ಇವತ್ತು ಬೆಳಗಾವಿ ಜಿಲ್ಲೆಯ ರೈತರ ಪಟ್ಟಿಯನ್ನು ಹೇಗೆ ಡೌನ್ಲೋಡ್ ಮಾಡಿಕೊಳ್ಳುವುದರ ಬಗ್ಗೆ ತಿಳಿಯೋಣ. ಫ್ರೆಂಡ್ಸ್, ನೋಡ್ಬೋದು ಇಲ್ಲಿ ನಾವು ಮೊದಲನೇದಾಗಿ ಬೆಳಗಾವಿ ಜಿಲ್ಲೆಯ ಜಿಲ್ಲಾ ವೆಬ್ಸೈಟ್ಗೆ ಬರಬೇಕಾಗುತ್ತೆ. ನೋಡ್ಬೋದು ಈ ವೆಬ್ಸೈಟ್ನ ಲಿಂಕನ್ನು ನಾನು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿಯೂ ಕೊಟ್ಟಿರುತ್ತೇನೆ, ಅಥವಾ ಈ ಜಿಲ್ಲೆಯ ರೈತರ ಪಟ್ಟಿಯೂ ಕೂಡ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇನೆ. ನೀವು ತಾಲೂಕುವಾರು ರೈತರ ಪಟ್ಟಿಯನ್ನು ಆ ಡಿಸ್ಕ್ರಿಪ್ಷನಲ್ಲಿ ಹೋಗಿ ನೀವು ಚೆಕ್ ಮಾಡಿಕೊಳ್ಳಬಹುದು. ಅದೇ ಥರ ಬನ್ನಿ ಫ್ರೆಂಡ್ಸ್, ನಾವು ಇವಾಗ ನಮ್ಮ ಬೆಳಗಾವಿ ಜಿಲ್ಲೆಯ ರೈತರ ಪಟ್ಟಿಯನ್ನು ಜಿಲ್ಲಾ ವೆಬ್ಸೈಟ್ನಲ್ಲಿ ಹೇಗೆ ಡೌನ್ಲೋಡ್ ಮಾಡಿಕೊಳ್ಳುವುದರ ಬಗ್ಗೆ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ನೋಡ್ಬೋದು ಈ ವೆಬ್ಸೈಟ್ನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇನೆ. ಈ ವೆಬ್ಸೈಟ್ನ ಲಿಂಕನ್ನು ಸೆಲೆಕ್ಟ್ ಮಾಡಿ ನೇರವಾಗಿ ಈ ಜಿಲ್ಲಾ ವೆಬ್ಸೈಟ್ಗೆ ಬರ್ಬೋದು. ಅದೇ ಥರ ನೋಡಿದ ಫ್ರೆಂಡ್ಸ್, ಇಲ್ಲಿ ಜಿಲ್ಲಾ ವೆಬ್ಸೈಟ್ನಲ್ಲಿ ನನ್ನ ಮೊಬೈಲ್ನಲ್ಲಿ ಓಪನ್ ಮಾಡಿಕೊಂಡಿರೋದ್ರಿಂದ ಜಿಲ್ಲಾ ವೆಬ್ಸೈಟ್ನ ಸಂಪೂರ್ಣವಾದ ಮಾಹಿತಿ ಇಲ್ಲಿ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಜಿಲ್ಲೆಯ ಡಿಟೇಲ್ಸ್ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಬೆಳಗಾವಿ ಜಿಲ್ಲೆಯ ಡಿಟೇಲ್ಸ್ ಬರುತ್ತೆ. ನಿಮಗೇನಾದರೂ ಇಂಗ್ಲೀಷ್ನಲ್ಲಿ ಇಲ್ಲದಿದ್ದರೆ ಕನ್ನಡದಲ್ಲಿ ಬೇಕಾದರೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಇಂಗ್ಲೀಷ್ ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಕೆಳಗಡೆ ಕನ್ನಡ ಅಂತ ಬರುತ್ತಲ್ಲ ಫ್ರೆಂಡ್ಸ್, ಕನ್ನಡವನ್ನು ಸೆಲೆಕ್ಟ್ ಮಾಡಿದರೆ ಇಲ್ಲಿ ಓಕೆ ಕೊಡಬೇಕಾಗುತ್ತೆ. ಓಕೆ ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಬೆಳಗಾವಿ ಜಿಲ್ಲೆಯ ಜಿಲ್ಲಾ ವೆಬ್ಸೈಟ್ ಕನ್ನಡ ಲ್ಯಾಂಗ್ವೇಜ್ನಲ್ಲಿ ಓಪನ್ ಆಯಿತು. ನೋಡ್ಬೋದು ಫ್ರೆಂಡ್ಸ್, ಇದರಲ್ಲಿ ನಿಮಗೆ ಕನ್ನಡ ಲ್ಯಾಂಗ್ವೇಜ್ ಮೂಲಕ ನೀವು ಓಪನ್ ಮಾಡಿಕೊಳ್ಳಬಹುದು. ಅದೇ ಥರ ಫ್ರೆಂಡ್ಸ್, ನೋಡ್ಬೋದು ಇಲ್ಲಿ ಜಿಲ್ಲಾ ವೆಬ್ಸೈಟನ್ನು ಓಪನ್ ಮಾಡಿದ ಮೇಲೆ ನಮಗೆ ಜಿಲ್ಲಾ ವೆಬ್ಸೈಟ್ನ ಕನ್ನಡ ಭಾಷೆಯಲ್ಲಿ ಬಂತು. ಅದೇ ಥರ ನಾವು ಇವತ್ತು ನಮ್ಮ ಬೆಳೆ ಹಾನಿ ರೈತರ ಪಟ್ಟಿಯನ್ನು ಹೇಗೆ ಡೌನ್ಲೋಡ್ ಮಾಡಿಕೊಳ್ಳಬಹುದು ಎನ್ನುವುದರ ಮಾಹಿತಿ ಪಡಿಬೇಕಾದರೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ಈ ವೆಬ್ಸೈಟನ್ನು ಡೆಸ್ಕ್ಟಾಪ್ ಸೈಟಿಗೆ ತೆಗೆದುಕೊಂಡು ಹೋಗಬೇಕಾಗುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ಮೇಲ್ಗಡೆ 3 ಡಾಟ್ಸ್ ಇದೆಯಲ್ಲ ಫ್ರೆಂಡ್ಸ್, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ನೋಡ್ಬೋದು ಫ್ರೆಂಡ್ಸ್, ಡೆಸ್ಕ್ಟಾಪ್ ಸೈಟ್ ಅಂತಿದೆಯಲ್ಲ ಅದನ್ನು ಟಿಕ್ ಮಾಡಬೇಕಾಗುತ್ತೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ನಾನು ಇವಾಗ ಡೆಸ್ಕ್ಟಾಪ್ ಸೈಟನ್ನು ಎನೇಬಲ್ ಮಾಡ್ಕೋತಾ ಇದ್ದೇನೆ. ಎನೇಬಲ್ ಮಾಡ್ಕೊಂಡ್ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನೀವು ಲ್ಯಾಂಗ್ವೇಜ್ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಅದೇ ಕೆಳಗಡೆ ಇಲ್ಲಿ ಲ್ಯಾಂಗ್ವೇಜ್ ಕನ್ನಡ ಇದೆ. ಅದೇ ಥರ ನಿಮಗೆ ಇಂಗ್ಲೀಷ್ ಬೇಕಾದರೆ ಇಂಗ್ಲೀಷನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡು ಓಕೆ ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ 3 ಲೈನ್ಸ್ ಕಾಣ್ತಾ ಇದೆಯಲ್ಲ ಫ್ರೆಂಡ್ಸ್, ನೋಡ್ಬೋದು ಇಲ್ಲಿ ಮೊದಲು ಕೆಳಗಡೆ 3 ಲೈನ್ಸ್ ಇದೆಯಲ್ಲ ಅದನ್ನು ಸೆಲೆಕ್ಟ್ ಕೊಡಬೇಕಾಗುತ್ತೆ. ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಲಿಸ್ಟ್ ಆಫ್ ಫಾರ್ಮರ್ಸ್ ಹೂಸ್ ಕ್ರಾಪ್ಸ್ ವೇರ್ ಡ್ಯಾಮೇಜ್ ಡ್ಯೂ ಟು ಹೆವಿ ರೈನ್ ಆ್ಯಂಡ್ ಫ್ಲಡ್ಸ್ ಅಂತಿದೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಿಮ್ಮ ಬೆಳೆ ಏನಾದರೂ ಭಾರಿ ಮಳೆಯಿಂದ ಅಥವಾ ಪ್ರವಾಹದಿಂದ ಬೆಳೆ ಹಾನಿಯಾಗಿದ್ದರೆ ಇಲ್ಲಿ ಲಿಸ್ಟ್ ಬರುತ್ತೆ. ನೋಡೋದು ಫ್ರೆಂಡ್ಸ್, ಇಲ್ಲಿ ಲಿಸ್ಟ್ ಆಫ್ ಫಾರ್ಮರ್ಸ್ ಹೂಸ್ ಕ್ರಾಪ್ಸ್ ವೇರ್ ಡ್ಯಾಮೇಜ್ ಡ್ಯೂ ಟು ಹೆವಿ ರೇನ್ ಆ್ಯಂಡ್ ಫ್ಲಡ್ಸ್ ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ವೆಬ್ಸೈಟ್ನ ಕೆಳಗಡೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಇದನ್ನು ಸ್ವಲ್ಪ ಕನ್ನಡದಲ್ಲಿ ಸೆಲೆಕ್ಟ್ ಮಾಡೋಣ ಫ್ರೆಂಡ್ಸ್. ನಾವು ಇಲ್ಲಿ ಮೇಲ್ಗಡೆ ಇಂಗ್ಲೀಷ್ ಅಂತಿದೆ, ಅದನ್ನು ಕನ್ನಡಕ್ಕೆ ಸೆಲೆಕ್ಟ್ ಮಾಡೋಣ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಕನ್ನಡಕ್ಕೆ ಬಂತು. ಅದೇ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಅತಿವೃಷ್ಟಿ ಹಾಗೂ ಪ್ರವಾಹದಿಂದ ಬೆಳೆ ಹಾನಿಯಾದ ರೈತರ ಯಾದಿ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಜಿಲ್ಲೆಯಲ್ಲಿ 2025-26ನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಅತಿವೃಷ್ಟಿ ಪ್ರವಾಹದಿಂದ ಉಂಟಾದ ಬೆಳೆ ಹಾನಿಯಾದ ರೈತರ ಯಾದಿ ಪ್ರಕಟಿಸಲಾಗಿದ್ದು ಆಕ್ಷೇಪಣೆ ಇದ್ದಲ್ಲಿ ಸಲ್ಲಿಸಬಹುದು. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ತಾಲೂಕುವಾರು ಪಟ್ಟಿ ಬಿಡುಗಡೆ ಮಾಡಿದ್ದೆ ಫ್ರೆಂಡ್ಸ್. ನೋಡ್ಬೋದು
ಜಿಲ್ಲೆಯ ವೆಬ್ಸೈಟು ತಾಲೂಕುವಾರು ಪಟ್ಟಿ ಬಿಡುಗಡೆ ಮಾಡಿದ್ದೆ. ಅದೇ ಥರ ಕ್ರಮ ಸಂಖ್ಯೆ 1 ಇಲ್ಲಿ ಅಥಣಿ ತಾಲೂಕಿನ ರೈತರ ಪಟ್ಟಿ ಸಿಗುತ್ತೆ. ಅದೇ ಥರ ಇಲ್ಲಿ ಗೋಕಾಕ್ ಕ್ರಮ ಸಂಖ್ಯೆ 2 ಗೋಕಾಕ್ ತಾಲೂಕಿನ ರೈತರ ಪಟ್ಟಿ ಸಿಗುತ್ತೆ. ಕಾಗವಾಡ ಮತ್ತು ಖಾನಾಪುರ, ಮೂಡಲಗಿ ಮತ್ತು ರಾಯಬಾಗ್ ಮತ್ತು ಅದೇ ಥರ ಬೆಳಗಾವಿ, ಚಿಕ್ಕೋಡಿ ಮತ್ತು ರಾಮದುರ್ಗ ಮತ್ತು ಅದೇ ಥರ ನಿಪ್ಪಾಣಿ ನೋಡ್ಬೋದು ಫ್ರೆಂಡ್ಸ್. ಇಲ್ಲಿ ಒಟ್ಟು ಬೆಳಗಾವಿ ಜಿಲ್ಲೆಯಲ್ಲಿ 10 ತಾಲೂಕುಗಳು ಬರುವುದರಿಂದ 10 ತಾಲೂಕುಗಳ ರೈತರ ಪಟ್ಟಿ ಇಲ್ಲಿ ಸಿಗುತ್ತೆ. ಅದೇ ಥರ ಬನ್ನಿ ಫ್ರೆಂಡ್ಸ್, ನಾವು ಇವಾಗ ಒಂದೊಂದಾಗಿ ತಾಲೂಕುವಾರು ಪಟ್ಟಿಯನ್ನು ಚೆಕ್ ಮಾಡೋಣ. ಅದೇ ಥರ ಮೊದಲನೇದಾಗಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಅಥಣಿಯಲ್ಲಿ ತಾಲೂಕಿನಲ್ಲಿ ಇಲ್ಲಿ PDF ಫೈಲ್ ಅಂತಿದೆ ಫ್ರೆಂಡ್ಸ್. ನೋಡ್ಬೋದು ಬೆಳೆ ಹಾನಿ ರೈತರ ಯಾದಿ PDF ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಅಥಣಿ ತಾಲೂಕಿನಲ್ಲೇ 2025 ಮುಂಗಾರು ಹಂಗಾಮಿನಲ್ಲಿ ಬೆಳೆ ಹಾನಿ ವಿವರ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ಜಿಲ್ಲೆಯ ಹೆಸರು ಬರುತ್ತೆ, ಅದೇ ಥರ ತಾಲೂಕು ಬರುತ್ತೆ ಮತ್ತು ಇಲ್ಲಿ ನೆಕ್ಸ್ಟ್ ಗ್ರಾಮ ಪಂಚಾಯಿತಿ ಬರುತ್ತೆ ಮತ್ತು ಯಾವ ಗ್ರಾಮ ಬರುತ್ತೆ ಮತ್ತು ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ ಮತ್ತು ಹೆಕ್ಟರ್ ಬರುತ್ತೆ ಮತ್ತು ಇಲ್ಲಿ ರೈತರ ಬೆಳೆ ಹಾನಿ ರೈತರ ಹೆಸರು ಬರುತ್ತೆ. ಅದೇ ಥರ ಇಲ್ಲಿ FID ಕೂಡ ಬರುತ್ತೆ. ಯಾವ ಬೆಳೆ ಹಾನಿಯಾಗಿದೆ ಎನ್ನುವುದರ ಸಂಪೂರ್ಣವಾದ ಮಾಹಿತಿ ಬರುತ್ತೆ ಮತ್ತು ಯಾವ ಬೆಳೆ ನೀರಾವರಿಯ ಅಥವಾ ನೀರಾವರಿ ಇಲ್ಲವ ಎಂದು ಗೊತ್ತಾಗುತ್ತೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಹಾನಿಯಾದ ಹೊಲದ ವಿಸ್ತೀರ್ಣ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮ್ಮ ಹೊಲ ಎಷ್ಟು ಎಕರೆ ಬೆಳೆ ಹಾನಿಯಾಗಿದೆ ಎನ್ನುವುದರ ಮಾಹಿತಿ ಇಲ್ಲಿ ಬರುತ್ತೆ. ಅದೇ ಥರ ಯಾವ ಕಾರಣಗಳಿಂದ ನಮ್ಮ ಬೆಳೆ ಹಾನಿಯಾಗಿದೆ ಎನ್ನುವುದರ ಮಾಹಿತಿ ಬರುತ್ತೆ. ಅದೇ ಥರ ಸಮೀಕ್ಷೆ ನಡೆಸಿದ ದಿನಾಂಕ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮ್ಮ ಬೆಳೆ ಹಾನಿಯಾದ ಸಮೀಕ್ಷೆ ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೆ ಸಮೀಕ್ಷೆಯಾಗಿದೆ ಎನ್ನುವುದರ ಸಂಪೂರ್ಣವಾದ ಮಾಹಿತಿ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನೀವೇನಾದರೂ ಅಥಣಿ ತಾಲೂಕಿನ ರೈತರಾಗಿದ್ದರೆ ಇಲ್ಲಿ ಈ ಲಿಸ್ಟಲ್ಲಿ ನಿಮ್ಮ ಹೆಸರು ಇದೆಯೋ ಅಥವಾ ಇಲ್ಲವೋ ಎಂದು ಚೆಕ್ ಮಾಡಿಕೊಳ್ಳಬಹುದು. ಅದೇ ಥರ ಬನ್ನಿ ಫ್ರೆಂಡ್ಸ್, ನಾವಿವಾಗ ಮುಂದಿನ ಗೋಕಾಕ್ ತಾಲೂಕಿನ ರೈತರ ಪಟ್ಟಿಯನ್ನು ಡೌನ್ಲೋಡ್ ಮಾಡೋಣ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಗೋಕಾಕ್ ಅಂತಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಅದೇ ಥರ ಗೋಕಾಕ್ ತಾಲೂಕು ಮತ್ತು ಗ್ರಾಮ ಮತ್ತು ರೈತನ ಹೆಸರು, ಫಲಾನುಭವಿಯ ಹೆಸರು ಮತ್ತು ಯಾವ ಕಾರಣಕ್ಕೆ ಬೆಳೆ ಹಾನಿಯಾಗಿದೆ ಎನ್ನುವುದರ ಸಂಪೂರ್ಣವಾದ ಮಾಹಿತಿ ಬರುತ್ತೆ ಮತ್ತು ಸಮೀಕ್ಷೆ ನಡೆಸಿದ ದಿನಾಂಕ ಬರುತ್ತೆ ಮತ್ತು ರೈತನ ಹೆಸರು ಕೂಡ ಬರುತ್ತೆ. ಇದೇ ಥರ ನೀವು ಕೂಡ ನಿಮ್ಮ ಗೋಕಾಕ್ ತಾಲೂಕಿನ ರೈತರಾಗಿದ್ದರೆ ಈ ಲಿಸ್ಟಿನಲ್ಲಿ ನಿಮ್ಮ ಹೆಸರು ಚೆಕ್ ಮಾಡಿಕೊಳ್ಳಬಹುದು. ಅದೇ ಥರ ನಿಮ್ಮ ಹೆಸರಿನಲ್ಲಿ ಏನಾದರೂ ಬೆಳೆ ಹಾನಿ ಸಮೀಕ್ಷೆಯ ತಪ್ಪುಗಳು ಕಂಡು ಬಂದರೆ ನೀವು ಕೂಡ ಆಕ್ಷೇಪಣೆ ಮಾಡಬಹುದು. ಅದೇ ಥರ ಬನ್ನಿ ಫ್ರೆಂಡ್ಸ್, ನಾವಿವಾಗ ಮುಂದಿನ ತಾಲೂಕು ನೋಡ್ಬೋದು ಫ್ರೆಂಡ್ಸ್, ಕಾಗವಾಡ ತಾಲೂಕಿನ ರೈತರ ಪಟ್ಟಿಯನ್ನು ನೋಡೋಣ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಕಾಗವಾಡ ತಾಲೂಕಿನ ರೈತರ ಪಟ್ಟಿಯೂ ಕೂಡ ಇಲ್ಲಿ ಬರುತ್ತೆ. ಅದೇ ಥರ ನೆಕ್ಸ್ಟ್ ನಾವು ಖಾನಾಪುರ ತಾಲೂಕಿನ ರೈತರ ಪಟ್ಟಿ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಖಾನಾಪುರ ತಾಲೂಕಿನ ರೈತರ ಪಟ್ಟಿಯೂ ಕೂಡ ಇಲ್ಲಿ ಬರುತ್ತೆ. ಅದೇ ಥರ ಫ್ರೆಂಡ್ಸ್ ನೋಡ್ಬೋದು, ಇಲ್ಲಿ ಮೂಡಲಗಿ ಮತ್ತು ರಾಯಬಾಗ ಮತ್ತು ಬೆಳಗಾವಿ, ಚಿಕ್ಕೋಡಿ ಮತ್ತು ರಾಮದುರ್ಗ, ನಿಪ್ಪಾಣಿ ಈ ಎಲ್ಲ 10 ತಾಲೂಕುಗಳ ಪಟ್ಟಿಯನ್ನು ನಾನು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹೋಗಿ ಕೊಟ್ಟಿರುತ್ತೇನೆ ಮತ್ತು ಅದೇ ಥರ ಬೆಳಗಾವಿ ಜಿಲ್ಲೆಯ ಜಿಲ್ಲಾ ವೆಬ್ಸೈಟ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹೋಗಿ ಕೊಟ್ಟಿರುತ್ತೇನೆ. ನೀವು ಹೋಗಿ ನಿಮ್ಮ ತಾಲೂಕು ಯಾವುದೆಂದು ಸೆಲೆಕ್ಟ್ ಮಾಡಿ ಆ ಲಿಂಕನ್ನು ಸೆಲೆಕ್ಟ್ ಮಾಡಿ ಈ PDF ಅನ್ನು ನನ್ನ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀವು ಪಡೆದುಕೊಳ್ಳಬಹುದು. ಅದೇ ಥರ ಫ್ರೆಂಡ್ಸ್ ನೋಡ್ಬೋದು, ಈ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದ್ದರೆ ಇನ್ನು ಕೆಲವೇ ದಿನಗಳಲ್ಲಿ ನಿಮಗೆ ಬೆಳೆ ಹಾನಿ ಪರಿಹಾರದ ಹಣ ಜಮಾ ಆಗುವುದೆಂದು ತಿಳಿಯಬಹುದು. ಅದೇ ಥರ ನಿಮಗೆ ಬೆಳೆ ಹಾನಿ ಸಮೀಕ್ಷೆಯಲ್ಲಿ ಏನಾದರೂ ತಪ್ಪುಗಳು ಕಂಡು ಬಂದರೆ ಕೂಡಲೇ ನಿಮ್ಮ ಸಮೀಪದ ತಹಸೀಲ್ದಾರ್ ಅಥವಾ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ಕೊಟ್ಟು ಅಧಿಕಾರಿಗಳಿಗೆ ಲಿಖಿತ ರೂಪದಲ್ಲಿ ನಿಮ್ಮ ಬೆಳೆ ಹಾನಿ ಪರಿಹಾರದ ಸಮೀಕ್ಷೆಯ ಆಕ್ಷೇಪಣೆ ಪತ್ರವನ್ನು ನೀಡಿ ನಿಮ್ಮ ಬೆಳೆ ಹಾನಿ ಪರಿಹಾರದ ಹಣವನ್ನು ಪಡೆದುಕೊಳ್ಳಬಹುದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋನ ಇಷ್ಟವಾದರೆ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳುತ್ತಾ ಧನ್ಯವಾದಗಳು ಫ್ರೆಂಡ್ಸ್.